ನಾನು ನಿಮ್ಮ ವಂಚಕಾಂಜನಿ ಕಶ್ಯಪ. ನಾನಿವತ್ತು ನಿಮ್ಮ ಮುಂದೆ ಪುಟ್ಟ ಪ್ರಜೆಯಾಗಿ ಬಂದಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಯಾಕೆಂದ್ರೆ ಸ್ವಚ್ಛ ಭಾರತ್ ಮಿಷನ್ 2.0 ಬಂದಿದೆ. ಕೇಳಿಸ್ಲಿಲ್ವಾ? ಸ್ವಚ್ಛ ಭಾರತ್ ಮಿಷನ್ 2.0 ಬಂದಿದೆ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಮ್ ಗಾಂಧೀಜಿ ಬರ್ಡೇ ದಿನ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ್ ಮಿಷನ್ 1.0 ಜಾರಿ ಮಾಡಿ ರಾಜ್ಯದ ಎಲ್ಲಾ ಸಿಟಿಗಳಲ್ಲಿ ಇಷ್ಟು ಕಮ್ಯುನಿಟಿ ಟಾಯ್ಲೆಟ್, ಇಷ್ಟು ಇಂಡಿವಿಜುವಲ್ ಟಾಯ್ಲೆಟ್, ಹಂಗೆ ಇಷ್ಟು ಪಬ್ಲಿಕ್ ಟಾಯ್ಲೆಟ್ಸ್ ನ ಕಟ್ಟಿಸಿದ್ದಾರೆ. ಪ್ರತಿದಿನ ಸೇರೋ ಕಸನ ಮ್ಯಾನೇಜ್ ಮಾಡೋದಕ್ಕೆ ಎಲ್ಲಾ ಸ್ಥಳೀಯ ಸಂಸ್ಥೆಗಳಲ್ಲಿ ಅಗತ್ಯ ಇರೋ ಮೂಲ ಸೌಕರ್ಯನ ಡೆವಲಪ್ ಮಾಡಿದ್ದಾರೆ. ಫಸ್ಟ್ ಸ್ಟೇಜ್ ಅಲ್ಲೇ ಇಷ್ಟು ಸ್ವಚ್ಛತೆ ಅಂದ್ರೆ ಸ್ವಚ್ಛ ಭಾರತ್ ಮಿಷನ್ 2.0 ಅಲ್ಲಿ ಏನೇನಾಗತ್ತೆ ಗೊತ್ತಾ? ಅದನ್ನ ನಾನು ಹೇಳ್ತೀನಿ ಕೇಳಿ. ಈ ಯೋಜನೆ ಅನುದಾನ ಇಷ್ಟು. ಇದರಲ್ಲಿ ಆರ್ 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 ಅಯ್ಯೋ ಅದಲ್ಲ, ಇದು ಬೇರೆ. ಆರ್ 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 ಅಂದ್ರೆ ರೀಯೂಸ್, ರೆಡ್ಯೂಸ್, ರೆಫ್ಯೂಸ್, ರೀಪರ್ಪಸ್, ರೀಸೈಕಲ್. ಈ ಪ್ರಾಸೆಸ್ ಮೂಲಕ ಎಷ್ಟೋ ವರ್ಷದಿಂದ ಸ್ಟೋರ್ ಆಗಿರೋ ಬೆಟ್ಟದಷ್ಟು ಕಸನ ಅಂದ್ರೆ ಲೆಗಸಿ ವೇಸ್ಟ್ ನ ಸೈಂಟಿಫಿಕ್ ಆಗಿ ಖಾಲಿ ಮಾಡ್ತಾರೆ. ಹಸಿ ಕಸನ, ಒಣ ಕಸನ ಸೆಪರೇಟ್ ಆಗಿ ಕಲೆಕ್ಟ್ ಮಾಡಿ ಹಸಿ ಕಸನ ಗೊಬ್ಬರ ಮಾಡ್ತಾರೆ, ಒಣ ಕಸನ ಬೇರೆ ಬೇರೆ ಕಂಪನಿಗೆ ಸೇಲ್ ಮಾಡ್ತಾರೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಕಸನ ಕ್ಲೀನ್ ಮಾಡೋದಕ್ಕೆ ರೋಡ್ ಕ್ಲೀನಿಂಗ್ ವೆಹಿಕಲ್ಸ್, ಗುಂಡಿ ಕ್ಲೀನ್ ಮಾಡೋ ರೋಬೋಟ್ ನ ಖರೀದಿ ಮಾಡ್ತಾರೆ. 1 ಲಕ್ಷಕ್ಕಿಂತ ಕಡಿಮೆ ಜನ ಇರೋ ನಗರಗಳಲ್ಲಿ ರೊಚ್ಚು ನೀರನ್ನ ಸಂಸ್ಕರಣೆ ಮಾಡ್ತಾರೆ. ಸಂಸ್ಕರಣೆ ಮಾಡಿ ಆ ನೀರನ್ನ ರೀಯೂಸ್ ಕೂಡ ಮಾಡ್ತಾರೆ. ಹೀಗೆ ಮಾಡ್ತಾ ಮಾಡ್ತಾ ಮಿಷನ್ ಮುಂದೆ ಹೋಗ್ತಾ ಇದ್ದಂಗೆ ನಗರದ ಪ್ರತಿ ಮನೆಗೂ ಟಾಯ್ಲೆಟ್ ಕಟ್ಟಿ ಪ್ರತಿಯೊಂದು ನಗರನು ಬಯಲು ಶೌಚ ಮುಕ್ತ ಪ್ರದೇಶ ಅಂತ ಘೋಷಿಸ್ತಾರೆ. ವಾವ್, ಇದೆಲ್ಲ ಆದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾಕೆ ಅಂದ್ರೆ ಕರ್ನಾಟಕ ಒಂದು ಸುಂದರ ತಾಣ. ನಾವೆಲ್ಲ ಸೇರಿ ಸ್ವಚ್ಛ ಆಗಿಡೋಣ. ಎಲ್ರು ಸ್ವಚ್ಛ ಭಾರತ್ ಮಿಷನ್ 2.0ಗೆ ಸಪೋರ್ಟ್ ಮಾಡೋಣ.